ನಿಮ್ಗೆಲ್ಲರಿಗೂ ಒಂದು ಸಿಹಿ ಸುದ್ದಿ. ಇನ್ ಮುಂದೆ ಬ್ಯಾಂಗ್ಳೂರಿನಲ್ಲಿ 10 ತಿಂಗಳು ಅಡ್ವಾನ್ಸ್ ಪದ್ಧತಿ ಬದಲಾಗ್ತಾ ಇದೆ. ನ್ಯೂ ರೆಂಟ್ ರೂಲ್ಸ್ 2025 ಪ್ರಕಾರ ಈ ಒಂದು ಎಪಿಸೋಡ್ ಅಲ್ಲಿ ನಾನು ಪ್ರತಿಯೊಂದು ನಿಮ್ಗೆ ಹೇಳ್ತಾ ಬರ್ತೀನಿ. ಇದು ಓನರ್ಗೂ ಸಹ ಮತ್ತೆ ಬಾಡಿಗೆದಾರರಿಗೂ ಸಹ ಇಬ್ಬರಿಗೂ ಬಹಳ ಇಂಪಾರ್ಟೆಂಟ್. ಈ ವಿಡಿಯೋ ಕೊನೆಗಂಟ ನೋಡಿ, ಇದು ನಿಮ್ಗೋಸ್ಕರ ಅಂತಾನೆ ಇರುವಂತದ್ದು. ಬನ್ನಿ ಸ್ಟಾರ್ಟ್ ಮಾಡೋಣ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಡಿಜಿಟಲ್ ಭಾರತ್ ಸೇವಾ, ನಿಮ್ಮ ಚಾನಲ್ DBS. ಬ್ಯಾಂಗ್ಳೂರ್ನಲ್ಲಿ ಮನೆ ಸಿಗೋದು ಎಷ್ಟು ಕಷ್ಟನೋ ಅಷ್ಟೇ ಕಷ್ಟ 10 ತಿಂಗಳು ಬಾಡಿಗೆ ಅಂತ ಅಂದರೆ ಸೆಕ್ಯೂರಿಟಿ ಡೆಪಾಸಿಟ್ ಕಟ್ಟುವಂಥದ್ದು. ಅದು ಎಲ್ಲರಿಗೂ ಗೊತ್ತಿರೋವಂಥದ್ದೇ. ಇವತ್ತಿನ ಸಂಚಿಕೆ ಅಂದರೆ ನಾವು ಅದನ್ನು ಯಾವ ಥರ ಹೇಳ್ತೀವಿ, ರೆಂಟ್ ಕಂಟ್ರೋಲ್ ಆ್ಯಕ್ಟ್ ಅಂತ ಹೇಳ್ತೀವಿ. ಸೊ ಅದು ಬದಲಾಗ್ತಾ ಇದೆ. 2025ನಲ್ಲಿ ಇರೋವಂಥ ರೂಲ್ಸ್ ಬಾಡಿಗೆದಾರರಿಗೆ ಮತ್ತು ಓನರ್ಗೆ ಏನು ಸಂಬಂಧ ಇದೆ, ಇದರಲ್ಲಿ ಅವ್ರಿಗೆ ಯಾವ ಥರ ಲಾಭ ಆಗ್ತಾ ಇದೆ, ಯಾವ ಥರ ಒಳ್ಳೆಯ ಸುದ್ದಿ ಬಂದಿದೆ, ಅದನ್ನು ಈ ಒಂದು ಸಂಚಿಕೆಯಲ್ಲಿ ನೋಡ್ತೀವಿ. ಸ್ನೇಹಿತರೆ, ನೀವು ಬಾಡಿಗೆ ಮನೆಯಲ್ಲಾದರೂ ಇರಿ ಅಥವಾ ನಿಮ್ಮ ಸ್ವಂತ ಮನೆಯಲ್ಲಾದರೂ ಇರಿ, ಈ ವಿಡಿಯೋನ ಮಿಸ್ ಮಾಡಲೇಬಾರ್ದು. ಇದು ನಿಮಗೆ ಅಂತಾನೆ ಮಾಡಿರೋವಂಥದ್ದು. ಫಸ್ಟ್ ಎಲ್ಲರಿಗೂ ಬೇಕಾಗಿರುವಂಥ ಮಾತಾಡೋಣ. ಅದೇ ಸೆಕ್ಯೂರಿಟಿ ಡೆಪಾಸಿಟ್. ಅಂದರೆ ನಿಮ್ಮ ಓನರ್ ಬಾಡಿಗೆದಾರರ ಹತ್ರ ಎಷ್ಟು ಬೇಕೋ ಅಷ್ಟು ಅವರು ಅಡ್ವಾನ್ಸ್ನ ಕೇಳೋ ಹಾಗಿಲ್ಲ. ಮಾಡಲ್ ಟೆನೆನ್ಸಿ ಆ್ಯಕ್ಟ್ ಪ್ರಕಾರ ಇನ್ನು ಮುಂದೆ ನಮ್ಮ ಓನರ್ ಅಂದರೆ ಯಾರು ಮನೆ ಬಾಡಿಗೆದಾರರಿಗೆ ಓನರ್ ಆಗಿರ್ತಾರೋ ಅವರು ಇಷ್ಟ ಬಂದಂಗೆ ಬಾಡಿಗೆದಾರರ ಹತ್ರ ನೀವು ಅಡ್ವಾನ್ಸ್ ಕೇಳೋ ಹಾಗಿಲ್ಲ. ಹಾಗಾದರೆ ಏನರ್ಥ? ಹಾಗಾದರೆ ಓನರ್ ನಿಮ್ಮ ರೆಸಿಡೆನ್ಷಿಯಲ್ ಇದರಲ್ಲಿ ಯಾರು ನೀವು ಬಾಡಿಗೆದಾರರಿಗೆ ಬಾಡಿಗೆ ಕೊಟ್ಟಿರ್ತೀರೋ ಅವ್ರ ಹತ್ರ 2 months ಮಾತ್ರ ನೀವು ಅಡ್ವಾನ್ಸ್ ಆಗಿ ನೀವು ಪಡೆಯಬೇಕಾಗತ್ತೆ. ಅಂದರೆ ನೀವು ವಾಸ ಮಾಡುವಂಥ ಮನೆ ರೆಸಿಡೆನ್ಷಿಯಲ್ ಹೌಸ್, ಅದಕ್ಕೆ ಮಿನಿಮಮ್ ಓನ್ಲಿ 2 months ಅಡ್ವಾನ್ಸ್ ಮಾತ್ರ ನೀವು ಪಡಿಬೇಕಾಗಿದೆ. ಅದೇ ನೀವು ಅಂಗಡಿ ಅಥವಾ ಕಮರ್ಷಿಯಲ್ ಶಾಪ್ ಆಗಿದ್ರೆ ನೀವು ಆ ಕಮರ್ಷಿಯಲ್ ಶಾಪ್ ಅಥವಾ ಅಂಗಡಿ ಅವ್ರ ಹತ್ರ ಬರೀ 6 ತಿಂಗಳು ಮಾತ್ರ ನೀವು ಬಾಡಿಗೆನ ಅಂದರೆ ಅಡ್ವಾನ್ಸ್ ಆಗಿ ನೀವು ಪಡಿಬೋದು. ಅಂದರೆ ಇದರಲ್ಲಿ ಎರಡೂ ಇದೆ. ಮೀನ್ಸ್ ನೀವು ಅದೇ ರೆಸಿಡೆನ್ಷಿಯಲ್ ಹೌಸ್ ಅಂದರೆ ಆ ಮನೆಯಲ್ಲಿ ನೀವು ಬಾಡಿಗೆದಾರ ಆಗಿದ್ದ ಪಕ್ಷದಲ್ಲಿ ಆ ಬಾಡಿಗೆದಾರರು ಓನರ್ಗೆ ಬರೀ 2 ತಿಂಗಳು ನೀವು ಅಡ್ವಾನ್ಸ್ನ ಪೇ ಮಾಡಬೇಕು. ಅದೇ ಅಂಗಡಿಯವರಾಗಿದ್ದರೆ ನೀವು 6 ತಿಂಗಳು ಅಡ್ವಾನ್ಸ್ ಪೇಮೆಂಟ್ ಹಾಗೆ ಕೊಡಬೇಕಾಗತ್ತೆ. ಇದು ಹೊಸ ರೂಲ್ಸ್. ಸೊ ಇನ್ನು ಮುಂದೆ ನೀವು ಯಾವುದೇ ಕಾರಣಕ್ಕೂ 10 ತಿಂಗಳದ್ದು ಬಾಡಿಗೆ ಅಡ್ವಾನ್ಸ್ ಆಗಿ ಕೊಡಿ, 1 ವರ್ಷದ್ದು ಬಾಡಿಗೆ ಅಡ್ವಾನ್ಸ್ ಆಗಿ ಕೊಡಿ ಅಂತ ಕೇಳೋ ಹಾಗಿಲ್ಲ. ಅದು ತಪ್ಪಾಗುತ್ತೆ. ಇದು ಬಾಡಿಗೆದಾರರಿಗೆ ಸಖತ್ ರಿಲೀಫ್ ಕೊಡುತ್ತೆ. ಆದರೆ ಇಲ್ಲೊಂದು ರೂಲ್ಸ್ ಇದೆ. ಈ ರೂಲ್ಸ್ನ ನೀವು ಫಾಲೋ ಮಾಡಬೇಕು ಅಂತ ಅಂದರೆ ಮೇನ್ ರೆಂಟಲ್ ಅಗ್ರಿಮೆಂಟ್ ಆಗಿರಬೇಕಾಗುತ್ತೆ. ಅಂತ ಅಂದರೆ ರೆಂಟ್ಗೆ ನೀವು ಅಗ್ರಿಮೆಂಟ್ ಮಾಡಿಸಿರ್ಬೇಕು. ನಮ್ಮಲ್ಲಿ ಎಲ್ಲರಿಗೂ ಗೊತ್ತಿರೋವಂಥ ವಿಚಾರನೇ. ಪ್ರತಿಯೊಬ್ಬರು ಬಾಡಿಗೆದಾರರು ಅಂದರೆ ನಾನು ಸಹ ಒಬ್ಬ ಬಾಡಿಗೆದಾರನೇ. ಇನ್ ಕೇಸ್ ನೀವೇನಾದರೂ ಎಲ್ಲಾದರೂ ಬಾಡಿಗೆಗೆ ಹೋದಾಗ ನೀವು ಓನರ್ ಹತ್ರ ಏನು ಮಾಡ್ತೀರಾ, ಇಲ್ಲ ನಾವೇನು ಮಾಡ್ತೀವಿ, ಒಂದು 100 ರೂಪಾಯಿಂದ ಒಂದು ನೋಟ್ರಿ ತೊಗೊತೀವಿ. ನೋಟ್ರಿನಲ್ಲಿ ಹೋಗಿ ಬರ್ಸ್ಕೊಂಡು ಆ ಅಡ್ರೆಸ್ನ ಹಾಕಿಸ್ಕೊಂಡು ನಾವು ಆ ಒಂದು ಅಗ್ರಿಮೆಂಟ್ನ ಮಾಡ್ಕೊಂಡು ಇಟ್ಕೊತೀವಿ. ಬಟ್ ಇನ್ನು ಮುಂದೆ ಹಾಗೆ ನೀವು ಮಾಡೋಕ್ಕೆ ಆಗೋದಿಲ್ಲ. ಯಾಕೆ? ಇನ್ನು ಮುಂದೆ ನೀವೇನಾದರೂ ಟೆನೆಂಟ್ ಆಗಿದ್ದು ಪಕ್ಷದಲ್ಲಿ 2 ತಿಂಗಳು ಒಳಗಡೆ ಅಂತ ಅಂದರೆ ನೀವು ಅಗ್ರಿಮೆಂಟ್ ಹಾಕಿದ್ದ 2 ತಿಂಗಳು ಒಳಗಡೆ ನೀವು ರೆಂಟಲ್ ಅಥಾರಿಟಿ ಪೋರ್ಟಲ್ ಆ ಒಂದು ಜಾಗದಲ್ಲಿ ಅಥವಾ ರಿಜಿಸ್ಟರ್ ಆಫೀಸಿಗೆ ಹೋಗ್ಬಿಟ್ಟು ನಿಮ್ಮ ಒಂದು ರಿಜಿಸ್ಟ್ರೇಷನ್ ನೀವೇನು ಮಾಡಿಸಿರ್ತೀರ ಅದನ್ನು ಹೋಗಿ ನೀವು ಅಲ್ಲಿ ರಿಜಿಸ್ಟರ್ ಮಾಡಬೇಕಾಗತ್ತೆ. ರಿಜಿಸ್ಟರ್ ಆಗಿಲ್ಲ ಅಂತ ಅಂದರೆ ನಾಳೆ ದಿವಸ ಏನಾದರೂ ತೊಂದರೆ ಆಯಿತು ಅಂತ ಅಂದರೆ ರೆಂಟಲ್ ಇರೋವಂಥವ್ರು ಅಂತ ಅಂದರೆ ಬಾಡಿಗೆದಾರರು ಆಗಿರುವಂಥವ್ರು ಇನ್ ಕೇಸ್ ಏನಾದರೂ ತೊಂದರೆ ಆಯಿತು ಅಂದಾಗ ನಾಳೆ ದಿವಸ ಕೋರ್ಟಲ್ಲಿ ನಿಮ್ಮ ಅಗ್ರಿಮೆಂಟ್ ನಡೆಯೋದಿಲ್ಲ. ನೆಕ್ಸ್ಟು ಬಾಡಿಗೆ ಜಾಸ್ತಿ ಮಾಡೋದು ಮತ್ತು ಮನೆ ಖಾಲಿ ಮಾಡಿಸೋದು. ಓನರ್ ಒಂದೇ ಸತಿ ಬಾಡಿಗೆ ಜಾಸ್ತಿ ಮಾಡೋ ಹಾಗಿಲ್ಲ. ಅಂತ ಅಂದರೆ ವರ್ಷಕ್ಕೆ ಒಮ್ಮೆ ಅವರು ಬಾಡಿಗೆನ ಏರ್ಸ್ಕೊತ ಹೋಗಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಅವರು ತಮ್ಮ ಬಾಡಿಗೆನ ಜಾಸ್ತಿ ಮಾಡೋ ಹಾಗಿಲ್ಲ. ಅದನ್ನು ಇನ್ನೊಂದು ವಿಚಾರ ಏನಂತ ಅಂದರೆ ನಿಮ್ಮ ಓನರ್ ಅಂದರೆ ಯಾರು ಟೆನೆಂಟ್ ಇರ್ತಾರೆ, ಯಾರು ಬಾಡಿಗೆದಾರರು ಇರ್ತಾರೆ, ಅವ್ರಿಗೆ 3 ತಿಂಗಳ ಮುಂಚೆನೇ ಅವ್ರಿಗೊಂದು ನೋಟಿಸ್ ಕೊಡಬೇಕಾಗತ್ತೆ. ನೋಟಿಸ್ ಕೊಡೋದು ಅಂತ ಅಂದರೆ ಬರವಣಿಗೆನಲ್ಲಿ ಬರೆದು ನಿಮಗೆ ಬಾಡಿಗೆ ಜಾಸ್ತಿ ಮಾಡ್ತಾ ಇದೀವಿ ಅಂತ ಅವ್ರು ಹೇಳಬೇಕಾಗತ್ತೆ. ಆ ಬರವಣಿಗೆ ಇರುವಂಥ ಪತ್ರನ ಅವ್ರಿಗೆ ಕೊಡಬೇಕಾಗತ್ತೆ. ಈಗ ಓನರ್ಗೂ ಒಂದು ಒಳ್ಳೆ ಸುದ್ದಿ ಇದೆ. ಏನಂತ ಅಂದರೆ ಸತತವಾಗಿ ಯಾರೇ ಬಾಡಿಗೆದಾರರಾಗಿರಲಿ ಟೆನೆಂಟ್ ಆಗಿರಲಿ ಅವರು 2 ತಿಂಗಳು ಬಾಡಿಗೆ ಕಟ್ಟಿಲ್ಲ ಅಂತ ಅಂದರೆ ಅಥವಾ ನಿಮ್ಮ ಪರ್ಮಿಷನ್ ಇಲ್ಲದೇನೆ ಯಾರೋ ಬೇರೆಯವ್ರಿಗೆ ಅವರು ಬಾಡಿಗೆ ಕೊಟ್ಟಿದ್ರೆ ಅಂದರೆ ಅದನ್ನು ಸಬ್ಲೆಟ್ ಅಂತ ಹೇಳ್ತೀವಿ ನಾವು. ಆ ಥರ ಕೊಟ್ಟಿದ್ರೆ ನೀವು ರೆಂಟ್ ಕೋರ್ಟ್ ಮೂಲಕ ಅವರಿಗೆ ಫಾಸ್ಟ್ ಆಗಿ ಮನೆ ಖಾಲಿ ಮಾಡಿಸ್ಬೋದು. ಸಿವಿಲ್ ಕೋರ್ಟ್ಗೆ ಅಲ್ದಾಡೋ ಅಂಥ ಅವಶ್ಯಕತೆನೇ ಇಲ್ಲ. ಕೊನೆಗೆ ಒಂದು ಇಂಪಾರ್ಟೆಂಟ್ ರೂಲ್ಸ್, ಅದು ಪ್ರೈವಸಿ ರೂಲ್ಸ್. ಪ್ರೈವಸಿ ಅಂದರೆ ನಿಮಗೆ ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೇ. ಟೆನೆಂಟ್ ಅಂತ ಅಂದರೆ ಬಾಡಿಗೆದಾರರ ಹತ್ರ ಓನರ್ ಅಕಸ್ಮಾತ್ ನಂದು ಮನೆ ಅಲ್ವಾ ಅಂದ್ಬಿಟ್ಟು ಯಾವಾಗಂದ್ರೆ ಆವಾಗ ಕೀ ತೊಗೊಂಡು ಅವರು ಬಂದು ನೋಡೋದೇ ಆಗಲಿ, ಅವರು ಹೋಗೋದೇ ಆಗಲಿ, ಅವ್ರು ಬರೋದೇ ಆಗಲಿ ಮಾಡೋ ಹಾಗಿಲ್ಲ. ಇನ್ನು ಮುಂದೆ
ಯಾವುದೇ ಕಾರಣಕ್ಕೂ ಅವರು ಟೆನೆಂಟ್ ಅಂತ ಅಂದರೆ ಅವರ ಬಾಡಿಗೆದಾರರು ಯಾರು ಇರ್ತಾರೆ ಅವ್ರ ಹತ್ರ ಅವ್ರ ಮನೆಗೆ ಬರಬೇಕು ಅಂತ ಅಂದರೆ ಅವರು 24 ಗಂಟೆ ಮುಂಚೆನೇ ಅವ್ರಿಗೊಂದು ಮೆಸೇಜು ಅಥವಾ ಈ ವಿಚಾರನ ತಿಳಿಸಿ ಅವ್ರ ಹತ್ರ ಪರ್ಮಿಷನ್ ತಗೊಂಡು ಆಮೇಲೆ ಅವ್ರ ಮನೆಗೆ ಅವ್ರು ಬರೋಕ್ಕಾಗೋದು. ಅದೇ ರೀತಿಯಲ್ಲಿ ನೀವು ಟೆನೆಂಟ್ ಆದ ಪಕ್ಷದಲ್ಲಿ ಅಂತ ಅಂದರೆ ಯಾರು ನೀವು ಟೆನೆಂಟ್ಸ್ ಆಗಿದ್ದೀರಾ ಮೀನ್ಸ್ ಬಾಡಿಗೆದಾರರು ಆಗಿದ್ದೀರಾ, ಸಣ್ಣ ಪುಟ್ಟ ಒಂದು ಮೈನರ್ ಏನಾದರೂ ಕರೆಕ್ಷನ್ಸ್ ಇತ್ತು, ಏನಾದರೂ ರಿಪೇರಿ ಇತ್ತು, ಅದು ಇದು ಇತ್ತು ಅಂತ ಅಂದಾಗ ನೀವು ಆ ರಿಪೇರಿಗಳನ್ನ ನೀವೇ ಮಾಡಿಸ್ಕೊಂಡು ನಿಮ್ಮ ಬಾಡಿಗೆನಲ್ಲಿ ನೀವು ಅದನ್ನು ಕಟ್ ಮಾಡಿ ಅವ್ರಿಗೆ ಕೊಡಬಹುದು. ಸೊ ಸ್ನೇಹಿತರೆ, ಇನ್ನು ಮುಂದೆ ನೀವೇನಾದರೂ ಯಾವುದಾದ್ರೂ ಒಂದು ಮನೆಗೆ ಬಾಡಿಗೆಗೆ ಹೋಗ್ತಾ ಇದ್ದೀರಾ, ಇಲ್ಲಾಂದರೆ ಎಲ್ಲಾದರೂ ಟೆನೆಂಟ್ ಆಗಿ ನೀವು ಹೋಗ್ತಾ ಇದ್ದೀರಾ ಅಂತಂದರೆ ಬಾಡಿಗೆದಾರರು ಟೆನೆಂಟ್ ಎವ್ರಿಥಿಂಗ್ ಈಸ್ ಸೇಮ್. ಸೊ ನೀವು ಇನ್ಮೇಲೆ ಎಲ್ಲಾದರೂ ಬ್ಯಾಂಗ್ಳೂರಲ್ಲಿ ಮನೆ ಹುಡುಕಿ ಅಲ್ಲಿ ಟೆನೆಂಟ್ ಆಗಿ ಹೋಗ್ತಾ ಇದ್ದೀರಾ ಅಂತ ಅಂದರೆ ದಯವಿಟ್ಟು ಇದೊಂದು ಗ್ಯಾಪ್ನ ಇಟ್ಕೊಳ್ಳಿ. ನಿಮ್ಮ ಓನರ್ ಹತ್ರ ಯಾವುದೇ ಕಾರಣಕ್ಕೂ ಇದನ್ನು ಮುಚ್ಚಿಡೋಕೆ ಹೋಗಬೇಡಿ. ಅವ್ರ ಹತ್ರ ಹೇಳಿ ಈ ಥರ ರೆಂಟಲ್ ಅಗ್ರಿಮೆಂಟ್ ನೀವು ಮಾಡಿಸ್ಬೇಕು, ಇದ್ರ ಬಗ್ಗೆ ಅವ್ರ ಹತ್ರ ತಿಳಿಸಿ, ಇದನ್ನು ಅವ್ರ ಹತ್ರ ಬೇಡಿಕೆ ಇಡಿ. ಓಕೆ, ಇನ್ಮೇಲೆ ರೆಂಟಲ್ ಅಗ್ರಿಮೆಂಟ್ನ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತ ಅವ್ರ ಹತ್ರ ಒಂದು ಮಾತು ಹೇಳಿ. ಸ್ನೇಹಿತರೆ, ನಿಮ್ಮ ಏರಿಯಾನಲ್ಲಿ ಇನ್ನೂ 10 ತಿಂಗಳು ಅಡ್ವಾನ್ಸ್ ಕೇಳ್ತಾ ಇದ್ದಾರಾ, ಇಲ್ಲ 1 ವರ್ಷದ ಅಡ್ವಾನ್ಸ್ ಕೇಳ್ತಾ ಇದ್ದಾರಾ, ಇಲ್ಲ ಕಡಿಮೆ ಆಗಿದೆಯಾ, ಈ ವಿಚಾರನ ನೀವು ಕಾಮೆಂಟ್ಸಲ್ಲಿ ಹಾಕಿ. ನಾನು ಅದಕ್ಕೆ ಪ್ರತಿ ಉತ್ತರನ ನಿಮ್ಗೆ ಕೊಡ್ತೀನಿ, ಮಿಸ್ ಮಾಡೋಕ್ಕೆ ಹೋಗಬೇಡಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.